ತೋರಿಸ್ತಿದ್ದೀರಾ? ಇದು ನಿಮಗೆ ಅಂತ ನಿಮ್ಮಮ್ಮ ಮಾಡಿಸಿಟ್ಟಿರೋ ಒಡವೆಗಳಮ್ಮ. 3 ಸೆಟ್ ಮಾಡಿಸಿದ್ಲು. ಒಂದು ಗುರು ಮದುವೆಗೆ, ಅದನ್ನು ನಾನು ಸೌಂದರ್ಯ ಕೊಟ್ಟಿದ್ದೀನಿ. ಇದು ನಿನಗೆ ಅಂತ ಮಾಡಿಸಿರೋದು. ನೀನು ನೋಡಿದರೆ ಮದುವೆನೂ ಮಾಡ್ಕೊಳ್ಳಿಲ್ಲ, ನನಗೆ ಒಡವೆನೂ ಬೇಡ ಅಂತ ಹೇಳಿದೆ. ಇನ್ನು ಇದು ಚಿರು ಮದುವೆಗೆ ಅಂತ ಮಾಡಿಸಿದ್ದು. ಇದನ್ನು ನಿಮ್ಮಮ್ಮ ತುಂಬ ಪ್ರೀತಿಯಿಂದ ಮಾಡಿಸಿದ್ಲು. ಅದೇನು ಮಾಡೋದು, ನಮ್ಮ ಮನೇಲಿ ಸೊಸೆ ಆಗಿರಬೇಕಾದ ದೀಪ ಕೆಲಸದವಳಾಗಿದ್ದಾಳೆ. ನಾನು ದೀಪನ ಈ ಮನೇಲಿರೋದು ಬೇಡ, ಔಟ್ ಹೌಸಲ್ಲಿ ಇರಲಿ ಅಂತ ಹೇಳಿದ್ದು ಇದೇ ಕಾರಣಕ್ಕಮ್ಮ. ದೀಪ ಈ ಮನೆ ಒಳಗೆ ಇದ್ದರೆ ಯಾವಾಗಲೂ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ. ಅದು ನನಗೂ ಇಷ್ಟ ಇಲ್ಲ. ಇನ್ನು ನಮ್ಮ ಚಿರು ದೀಪನ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಅವನು ಒಪ್ಕೊಳ್ಳೋದು ಇಲ್ಲ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡೆ ಅವಳು ಇಲ್ಲಿರೋದು ಬೇಡ ಅಂತ ನಾನು ಹೇಳಿದ್ದಮ್ಮ. ಅಂಜನಾ, ನಾನು ಮಾಡಿದ್ರಲ್ಲಿ ತಪ್ಪೇನಿಲ್ವಲ್ಲ? ಅಪ್ಪ, ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಹೇಳೋದಾದ್ರೆ ನೀವು ಯಾವ ತಪ್ಪು ಮಾಡಿಲ್ಲ ಅಪ್ಪ. ಸರಿಯಪ್ಪ, ಟೈಮ್ ಆಯಿತು, ಮಾತ್ರೆ ತಗೊಳ್ಳಿ. ಹಾಂ ಅಕ್ಕ, ಎಲ್ಲ ಕಡೆಯಿಂದನೂ ದುಡ್ಡು ಹೊಂದಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ಆದರೆ ಎಲ್ಲೂ ದುಡ್ಡೇ ಹುಡ್ತಿಲ್ಲ. ನೀನು ಗಾಬರಿ ಆಗಬೇಡ, ನನ್ನಿಂದ ಎಷ್ಟಾಗುತ್ತೋ ಅಷ್ಟೇ ನಾನು ಪ್ರಯತ್ನ ಮಾಡ್ತೀನಿ. ಸರಿ ಅಕ್ಕ. ಅಕ್ಕ ತಗೊಳ್ಳಿ. ಏನು ಮೇಡಮ್ ಇದು? ತಗೊಂಡು ನೋಡಿ. ಯಾಕೆ ಮೇಡಮ್ ಇದೆಲ್ಲ? ನಿಮ್ಮ ಭಾವನ ಚಿಕಿತ್ಸೆಗೆ. ನಿಮ್ಮದೇ ಅಷ್ಟೊಂದು ಸಮಸ್ಯೆ ಇದೆ, ಅಲ್ಲದೆ ನಾಳೆಯಿಂದ ಮನೆಗೆ ಬರಲ್ಲ ಅಂತ ಸೌಂದರ್ಯ ಮೇಡಮ್ಗೆ ಮಾತು ಕೊಟ್ಟಿದ್ದೀರಾ. ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಇಸ್ಕೊಳ್ಳಿ? ಅಲ್ಲದೆ ಇಷ್ಟೊಂದು ಬೆಲೆ ಬಾಳೋ ಒಡವೆ ಕೊಡ್ತಿದ್ದೀರಾ. ಬೇಡ ಮೇಡಮ್. ಬೇಡ ಅನ್ಬಿಡಿ ಜಾಜಿ ಅಕ್ಕ. ಮನುಷ್ಯ ಆರೋಗ್ಯವಾಗಿದ್ದರೆ ಇಂಥ ಒಡವೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದರೆ ಮನುಷ್ಯನೇ ಇಲ್ಲ ಅಂದರೆ ಈ ಒಡವೆದೇನು ಪ್ರಯೋಜನ? ನನ್ನ ಸಮಸ್ಯೆಗಿಂತ ನಿಮ್ಮ ಕಷ್ಟ ದೊಡ್ಡದಾಗಿದೆ. ಮೊದಲು ಅದನ್ನು ಬಗೆಹರಿಸ್ಕೊಳ್ಳಿ. ನನ್ನ ಬಗ್ಗೆ ನಾನೇ ತಲೆ ಕೆಡಿಸ್ಕೊಳ್ಳಲ್ಲ. ಏನು ಬಂದ್ರೂ ಅದನ್ನು ಧೈರ್ಯವಾಗಿ ಎದುರಿಸ್ತೀನಿ. ನನ್ನ ಅಕ್ಕಂಗೆ ಈ ಥರ ಸಮಸ್ಯೆ ಆಗಿದ್ದಿದ್ರೆ ನಾನು ಕೊಡ್ತಿರ್ಲಿಲ್ವಾ? ದಯವಿಟ್ಟು ಇಟ್ಕೊಳ್ಳಿ ಜಾಜಿ ಅಕ್ಕ. ನಿಮ್ಮ ಋಣನ ನಾನು ಸಾಯೋವರೆಗೂ ಮರೆಯಲ್ಲ ಮೇಡಮ್. ಏನು ನೋಡ್ತಾ ಇದ್ದೀರಾ? ನಾನಾ ಮಿರರ್ ನೋಡ್ತಾ ಇದ್ದೀನಿ. ಓ, ಮಿರರ್ ನೋಡ್ತಾ ಇದ್ದೀರಾ? ಆಹಾ, ಎಷ್ಟು ಚೆನ್ನಾಗಿದೆ ಮಿರರು. ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಇದೇನಿದು? ಮಿರರ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಹೇಳಿದ್ರಿ, ಇಲ್ಲಿ ಬಂದಿದ್ದೀರಾ? ನೀನು ಬಿಂಬ ಇಲ್ಲದೆ ಇರೋ ಮಿರರ್ನ ನಾನು ಯಾಕೆ ನೋಡ್ತಾನಿಲ್ಲಿ? ಹಾಗಿದ್ರೆ ಮಿರರ್ ನೋಡೋ ನೆಪದಲ್ಲಿ ನನ್ನನ್ನೇ ನೋಡ್ತಾ ಇದ್ರಾ? ಹೌದು. ಏನಿವತ್ತು ಸಾಹೇಬ್ರು ತುಂಬ ರೊಮ್ಯಾಂಟಿಕ್ ಮೂಡಲ್ಲಿರೋ ಹಾಗಿದೆ. ರೊಮ್ಯಾಂಟಿಕ್ ಹೀರೋಯಿನ್ ಜೊತೆ ಇರುವಾಗ ಹೀರೋ ಕೂಡ ರೊಮ್ಯಾಂಟಿಕ್ ಆಗೇ ಇರಬೇಕಲ್ವ? ಸಾಕು ಸಾಕು, ಆಫೀಸ್ಗೆ ಲೇಟ್ ಆಗ್ತಾ ಇದೆ, ಹೊರಡಿ. ಸೌಂದರ್ಯ, ಇವತ್ತು ನನಗೆ ಎಲ್ಲೂ ಹೋಗೋ ಮನಸ್ಸೇ ಇಲ್ಲ. ಹೀಗೆ ನಿನ್ನೆ ನೋಡ್ತಾ ಮನೇಲೇ ಇದ್ಬಿಡ್ಬೇಕು ಅಂತ ಅನ್ನಿಸ್ತಿದೆ. ಸೌಂದರ್ಯ, ಸೌಂದರ್ಯ, ಏನಣ್ಣ? ನಾಳೆ ಬರ್ಬೇಕಾಗಿರೋ ಪ್ರೆಸ್ನವರೆಲ್ಲ ಇವತ್ತು ಬಂದಿದ್ದಾರೆ. ಅದು ಯಾಕೆ ಅಷ್ಟೊಂದು ಗಾಬರಿ ಆಗ್ತಿದೆಯಾ ಭಾಸ್ಕರ್?
ಬರಲಿ ಬಿಡು, ನಾಳೆ ನಡಿಬೇಕಾಗಿದ್ದ ಪ್ರೆಸ್ ಮೀಟ್ ಇವತ್ತೇ ನಡೀತಿದೆ ಅಷ್ಟೇ. ಅದೇ ಅಣ್ಣ, ಇವತ್ತೇ ಯಾಕೆ ಬಂದ್ರು ಅಂತ ಅದೇ ಗೊತ್ತಾಗ್ತಿಲ್ಲ. ಅವ್ರಿಗೆ ಯಾರೋ ಮಿಸ್ಕಮ್ಯುನಿಕೇಶನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದು ಹೇಗಣ್ಣ ಸಾಧ್ಯ? ಮಿಸ್ಕಮ್ಯುನಿಕೇಶನ್ ಯಾರು ಮಾಡಿರ್ತಾರೆ? ಈಗ ಏನಾಯ್ತು ಅಂತ ಎಲ್ಲರೂ ಹೀಗೆ ಆಡ್ತಿದ್ದೀರಾ? ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಮೊದಲು ಏನು ಕೆಲಸ ಆಗಬೇಕು ಅದ್ರ ಬಗ್ಗೆ ಗಮನ ಕೊಡಿ. ಇವತ್ತೇ ಪ್ರೆಸ್ ಅವ್ರು ಬರ್ತಿರೋದ್ರಿಂದ ಆ ದೀಪನ ಔಟ್ ಹೌಸಿಂದ ಹೊರಗೆ ಹಾಕೋಕ್ಕೂ ಆಗಲ್ಲ. ಅಲ್ಲಿಗೆ ಪ್ರೆಸ್ ಮೀಟ್ಗೆ ಅವಳು ಬರಲೇಬೇಕಾಗತ್ತೆ. ಏನು ಮಾಡೋದೀಗ? ಭಾವ, ಪ್ರೆಸ್ ಅವರೆಲ್ಲ ಗೇಟ್ ಹತ್ರನೇ ಬಂದು ನಿಂತಿದ್ದಾರೆ. ಈಗ ಏನು ಮಾಡೋದು? ಅಣ್ಣ, ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಹೇಳಿ ಕಳಿಸ್ಬಿಡು. ಹಾಗೆ ಹೇಳೋದು ಬೇಡ ಸೌಂದರ್ಯ. ಚಿರು ಮದುವೆ ಆದ ತಕ್ಷಣ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ನಾವೇ ಹೇಳಿದ್ವಿ. ಈಗ ಅದನ್ನು ಕ್ಯಾನ್ಸಲ್ ಮಾಡೋದು ಸರಿಯಲ್ಲ. ನಮ್ಮ ಕುಟುಂಬದಲ್ಲಿ ಯಾರು ಕೊಟ್ಟು ಮಾತನ್ನು ತಪ್ಪಿಲ್ಲ. ಸರಿ ಮಾವ, ಆದರೆ ಆ ದೀಪ ಬರೋದು ಬೇಡ. ಯಾಕಮ್ಮ? ಅವರೆಲ್ಲ ಕೇಳಿದ್ರೆ ಏನು ಹೇಳೋದು? ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ್ದು ನಾಳೆ ತಾನೆ. ಅದಕ್ಕೆ ದೀಪನ ತವ್ರ ಮನೆ ಕಳಿಸಿದೀವಿ ಅಂತ ಹೇಳಿ ಕಳಿಸ್ಬಿಡೋಣ. ನಾನು ನಿಮ್ಮ ಹತ್ರ ಹೇಳಬೇಕಾಗಿರೋ ಮುಖ್ಯವಾದ ವಿಷಯ ಸರಿಯಾಗಿ ಕೇಳಿಸ್ಕೊಳ್ಳಿ. ಐ ಲವ್ ಯು. ₹1 ಅಂದಿದ್ದಕ್ಕೆ ನೀರು ಹಾರಿಸಿದ್ದೀನಿ. ₹100 ಅಂದಿದ್ರೆ ಮುಳುಗಿಸ್ಬಿಡ್ತಾ ಇದ್ದೆ. ಅರ್ಜೆಂಟಾಗಿ ಈಗಲೇ ಮೀಟ್ ಮಾಡು. ಹಲೋ, ಸೌಂದರ್ಯ ಏನು ಹೇಳೋದು ಅಂತ ಕೇಳಿಸ್ಕೊಂಡೆ ಅಲ್ವಾ? ಈಗ ಅವಳು ನಿಮ್ಮೆಲ್ಲರ ಮುಂದೆ ಇದನ್ನೇ ಹೇಳ್ತಾಳೆ. ನಿನಗೆ ಏನು ಕೇಳಬೇಕು ಅಂತ ಗೊತ್ತಿದೆ ತಾನೆ? ಖಂಡಿತ ಸರ್, ನೀವೇನು ಯೋಚನೆ ಮಾಡಬೇಡಿ. ನೀವು ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಿಸ್ತೀನಿ ಸರ್. ನನ್ನ ಕಡೆಯಿಂದ ನೀನೊಬ್ಬನೇ ಬಂದಿದ್ಯಾ? ಇಲ್ಲ ಸರ್, ನನ್ನ ಜೊತೆ ಇನ್ನೊಬ್ರು ಬಂದಿದ್ದಾರೆ. ಡೋಂಟ್ ವರಿ, ನೋಡ್ತಾ ಇರಿ ನಿಮ್ಮ ಕೆಲಸನ ಹೆಂಗೆ ಸಕ್ಸಸ್ ಮಾಡ್ತೀನಿ ಅಂತ. ವೆರಿ ಗುಡ್, ಆಲ್ ದಿ ಬೆಸ್ಟ್. ದೀಪಾ ಮೇಡಮ್ ಬನ್ನಿ ಹೋಗೋಣ. ಏನಾಯ್ತು ಜಾಜಿ ಅಕ್ಕ? ಮನೆ ಮುಂದೆ ಪ್ರೆಸ್ನವ್ರು ಬಂದಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಬನ್ನಿ ಹೋಗೋಣ. ಇಲ್ಲ ಜಾಜಿ ಅಕ್ಕ, ನಾ ಮನೆಗೆ ಬರೋವಾಗಿಲ್ಲ. ಸೌಂದರ್ಯ ಮೇಡಂಗೆ ಮಾಡಿಕೊಟ್ಟಿದ್ದೀನಿ. ಈಗ ನಾನು ಅಲ್ಲಿ ಬಂದರೆ ತಪ್ಪಾಗುತ್ತೆ. ಬೇಕಿದ್ರೆ ನೀವು ಹೋಗಿ ನೋಡ್ಕೊಂಡು ಬನ್ನಿ. ಹೌದಾ? ಸರಿ ಮೇಡಮ್, ಹಾಗಾದ್ರೆ ನಾನು ಹೊರಡ್ತೀನಿ. ಬಿಡಪ್ಪ, ನಮ್ಮನ್ನ ಪ್ರೆಸ್ ಮೀಟ್ ಇದೆ. ಸಾರಿ ಸರ್, ಮೇಡಮ್ ಹೇಳಿಲ್ಲ ನಿಮ್ಮನ್ನ ಒಳಗಡೆ ಬಿಡೋದಕ್ಕೆ. ಅವ್ರು ಹೇಳಿದ್ಮೇಲೆ ನಿಮ್ಮನ್ನ ಒಳಗಡೆ ಬಿಡೋದು. ಬನ್ನಿ. ಹಾಗಾದ್ರೆ ನಾವಿಲ್ಲಿ ಬಂದಿದ್ದವ್ರಿಗೆ ಗೊತ್ತಿಲ್ವಾ? ಗೊತ್ತಿದೆ ಮೇಡಮ್, ಬನ್ನಿ ಹಿಂದೆ ಬನ್ನಿ. ಗೊತ್ತಿದ್ದು ಎಲ್ರಿಗೂ ನಮಸ್ಕಾರ. ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ್ದು ನಾಳೆ, ಆದರೆ ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ. ಐ ಆಮ್ ವೆರಿ ಸಾರಿ. ಮೇಡಮ್, ನೀವೇನು ಹೇಳೋಕೆ ಬಂದಿದ್ದೀರಾ ಅಂತ ನಮಗೆ ಗೊತ್ತು. ಚಿರಾಗ್ ಸರ್ ಮನೇಲಿಲ್ಲ, ಅವ್ರ ಹೆಂಡತಿ ತವ್ರ ಮನೆಗೆ ಹೋಗಿದ್ದಾರೆ ಅಂತ ಹೇಳಕ್ ಬಂದಿದ್ದೀರಿ ತಾನೆ? ಅದಕ್ಕೆ ಇವತ್ತು ಪ್ರೆಸ್ ಮೀಟ್ ಬೇಡ, ನಾಳೆ ಮಾಡೋಣ ಅಂತ ಹೇಳಕ್ ಬಂದಿದ್ದೀರಾ ತಾನೆ? ಚಿರಾಗ್ ಸರ್ ಮತ್ತೆ ಅವ್ರ ಹೆಂಡತಿ ಎಲ್ಲೂ ಹೋಗಿಲ್ಲ ಅಂತ ನಮಗೆ ಗೊತ್ತು. ಅವರು ಮನೇಲೇ ಇದ್ದಾರೆ. ನೀವ್ಯಾಕೆ ಪ್ರೆಸ್ನವ್ರ ಮುಂದೆ ಅವ್ರನ್ನ ಕರೆಸ್ತಾ ಇಲ್ಲ? ಇದರಿಂದ ಏನಾದರೂ ಉದ್ದೇಶ ಇದೆಯಾ? ಈ ಮದುವೆ ನಿಮ್ಗೆ ಇಷ್ಟ ಇಲ್ವಾ? ಅಥವಾ ಈ ಮದುವೆ ಪಬ್ಲಿಕ್ ಆಗಬಾರ್ದು ಅನ್ನೋದು ನಿಮ್ಮ ಉದ್ದೇಶನಾ? ಹೇಳಿ ಮೇಡಮ್. ನಮ್ಮ ಪ್ರಶ್ನೆಗಳು ಉತ್ತರ ಕೊಡಿ. ಸ್ಟಾಪ್ ಇಟ್. ನೀವೆಲ್ಲ ಏನು ಪ್ರೆಸ್ನವರ ಇಲ್ಲ ಸಿನಿಮಾಗೆ ಕತೆ ಬರೆಯೋರ? ಯಾಕೆ ಮೇಡಮ್? ಮತ್ತೆ
ನಾನು ಏನೋ ಹೇಳೋಣ ಅಂತ ಬಂದ್ರೆ ನನಗೆ ಮಾತಾಡಕ್ಕೆ ಅವಕಾಶನೇ ಮಾಡ್ಕೊಡ್ದೆ. ಅಲ್ಲ ನೀವೇ ಊಹಿಸ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಚಿರಾಗು ಅವ್ನ ಹೆಂಡತಿ ಮನೇಲಿಲ್ಲ ಅಂತ ನಿಮಗೆ ಯಾರು ಹೇಳಿದ್ದು? ನಾನು ಹೇಳದ್ನಾ? ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ್ದು ನಾಳೆ, ಆದ್ರೂ ನೀವೆಲ್ಲ ಇವತ್ತೇ ಬಂದಿದ್ದೀರಾ. ಅದಕ್ಕೆ ನಾನೇನು ಮಾತಾಡ್ತಿದ್ದ. ಆದ್ರೆ ನೀವು ಊಹಿಸ್ಕೊಂಡು ಏನೇನೋ ಮಾತಾಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಚಿರಾಗ್ ಅವರು ಅವ್ರ ಹೆಂಡತಿ ಮನೇಲೇ ಇದ್ದಾರೆ ತಾನೆ? ಹೌದು ಇದ್ದಾರೆ. ಅವ್ರನ್ನ ಪ್ರೆಸ್ ಮೀಟ್ ಕರೆಸ್ತೀರಾ? ಅಫ್ಕೋರ್ಸ್ ಸದ್ಯದಲ್ಲೇ ಇಬ್ರು ಪ್ರೆಸ್ ಮೀಟ್ ಅಟೆಂಡ್ ಮಾಡ್ತಾರೆ. ಅಣ್ಣ ಇವ್ರನ್ನೆಲ್ಲ ಒಳಕ್ಕೆ. ಸರಿ ಸೌಂದರ್ಯ. ಸೌಂದರ್ಯ, ಗೇಮ್ ಈಗ ಸ್ಟಾರ್ಟ್ ಆಗಿದೆ. ನೀನು ಅನುಭವಿಸ್ಬೇಕಾಗಿರೋದು ಇನ್ನೂ ಬಾಕಿ ಇದೆ. ಮೇಡಮ್ ಕಾಲ್ ಮಾಡಿದ್ರಾ? ಆ ನರಸಿಂಹನ್ ಬೆನ್ ಮೂಳೆ ಮುರಿದು ಮೂಟೆ ತರ ಗಂಟು ಹಾಕಿ ಯಾವ್ದಾದ್ರು ಮೋರಿನಲ್ಲಿ ಬಿಸಾಕು. ಬೋರಿಲ್ ಬಿಸಾಕೋದಲ್ಲ ಮೇಡಮ್, ಅವನಿಗೊಂದು ಗೋರಿನೇ ತೋಡಿಸ್ತೀನಿ. ಅಷ್ಟೆಲ್ಲ ಬೇಡ, ಮೊದಲು ಹೇಳಿದಷ್ಟು ಮಾಡು. ಅಡ್ವಾನ್ಸು ಕೊಟ್ಟೆ, ತಗೋ. ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ ಮೇಡಮ್. ಒತ್ತಲ ಏನ್ರಿ? ತಿಂಡಿ ರೆಡಿನಾ? ಅರೆ ಇದೇನಿದು? ಸಾಹೇಬ್ರು ದಿನ ಡೈನಿಂಗ್ ಟೇಬಲ್ ಹತ್ರ ಬಂದು ಒತ್ಸಲ ತಿಂಡಿ ಕೊಡೆ ಅಂತಿದ್ದವರು ಇವತ್ತು ಅಡುಗೆ ಮನೆಗೆ ಬಂದ್ಬಿಟ್ಟಿದ್ದೀರಾ, ಅದು ಇಷ್ಟು ಖುಷಿಯಿಂದ? ಏನಿಲ್ಲ ಕಣೆ, ಫೋನಲ್ಲಿ ದೀಪು ಜೊತೆ ಮಾತಾಡಿದ್ನಲ್ಲ, ಅದು ಅಲ್ಲದೆ ನೀನು ಪಾತ್ ಪೂಜೆ ಮಾಡಿದ್ದು ಎಲ್ಲ ನೆನೆಸ್ಕೊಂಡು ಒಂಥರ ಖುಷಿ ಆಯಿತು. ನಾನು ಪಾದ ಪೂಜೆ ಮಾಡಿದೆ ಅಂತ ಖುಷಿ ಆಯಿತು, ಇಲ್ಲ ನಿಮ್ಮ ಮಗಳ ಜೊತೆ ಫೋನಲ್ಲಿ ಮಾತಾಡಿದ್ರಲ್ಲ ಅದಕ್ಕೆ ಖುಷಿ ಆಯಿತು? ಅದು ಖುಷಿ ವಿಚಾರನೇ ಅಲ್ವೇನೆ. ದೀಪುಗೆ ಅರ್ಚನಾ ಅವರು ಹೊಸ ಕನ್ನಡಕ ತಂದು ಕೊಟ್ಟಿದ್ದು, ಮತ್ತು ಆ ಮನೆಯಲ್ಲಿ ಅವರೆಲ್ಲ ದೀಪುನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇರೋದು ಎಲ್ಲ ಕೇಳಿ ಮನಸ್ಸಿಗೆ ತುಂಬ ಖುಷಿ ಆಯಿತು ಕಣೆ. ನೋಡಿದ್ರಾ ಈಗ ಸತ್ಯ ಹೇಗೆ ಹೊರಗೆ ಬಂತು ಅಂತ? ಇವತ್ತು ನಾವು ಖ್ಯಾತ ಉದ್ಯಮಿ ಸೌಂದರ್ಯರವರ ಮನೆ ಮುಂದೆ ಬಂದಿದ್ದೇವೆ. ಸೌಂದರ್ಯ ಅವ್ರ ಮನೆ ಮುಂದೆನಾ? ಅಣ್ಣ ಅಣ್ಣ, ಯಾಕೆ ಏನಾಯ್ತೆ? ಯಾಕೆ ಇಷ್ಟೊಂದು ಗಾಬರಿ ಪಡ್ತಾ ಇದೀಯಾ? ನೀವಿಬ್ರು ಬೇಗ ಬನ್ನಿ ಇಲ್ಲಿ. ಏನಾಯ್ತು ಅಂತ ಮೊದಲು ಹೇಳೆ. ಅಣ್ಣ ಅದು ಹೇಳೋದಲ್ಲ, ನೀನೇ ಕಣ್ಣಾರ ನೋಡೋದು. ನೀನ್ ಬಾ ಬೇಗ. ಅದಕ್ಕೆ ನೀವು ಬೇಗ ಬನ್ನಿ. ನಡೀರಿ. ಬಾ ಅಣ್ಣ, ನೋಡು ಬಾ. ಫ್ಯಾಷನ್ ಡಿಸೈನರ್ ಚಿರಾಗ್ ರವರು ಇತ್ತೀಚೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಚಿರಾಗ್ ಅವರ ಕೈ ಹಿಡಿದಿರುವಂತ ಹುಡುಗಿ ಯಾರು ಅಂತ ನೋಡೋಣ ಬನ್ನಿ. ಈ ನ್ಯೂಸ್ ಚಾನಲ್ ಅವ್ರು ಯಾತಕ್ಕೆ ಅವ್ರ ಮನೆ ಮುಂದೆ ಹೋಗಿದ್ದಾರೆ? ಅಲ್ಲೇನಾದ್ರೂ ಸಮಸ್ಯೆ ಇದೆಯಾ? ಅಣ್ಣ, ದೀಪುನೇ ಏನೋ ಎಡವಟ್ ಮಾಡಿದಾಳೆ ಅಂತ ನನಗೆ ಅನಿಸ್ತಿದೆ. ಅದಕ್ಕೆ ಟಿವಿಯವರೆಲ್ಲ ಬಂದಿದ್ದಾರೆ ಅದನ್ನ ಹೇಳೋದಕ್ಕೆ. ಸ್ವಲ್ಪ ಸುಮ್ಮನಿರ್ತೀಯಾ? ನಿನಗೆ ಯಾವಾಗಲೂ ಅವಳ ಮೇಲೆ ಅನುಮಾನ. ಮತ್ತೆ ಟಿವಿಯವ್ರು ಯಾಕೆ ಬಂದಿದ್ದಾರೆ? ಒಂದು ನಿಮಿಷ ಇರು, ದೀಪುಗೆ ಫೋನ್ ಮಾಡಿ ಅಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊತೀನಿ. ಈಗಲೇ ಬೇಡ ರೀ, ಅವಳು ಗಾಬರಿ ಆಗಿರ್ತಾಳೆ. ಇವ್ರೇನು ಹೇಳ್ತಾರೆ ತಿಳ್ಕೊಳ್ಳೋಣ. ಈ ನ್ಯೂಸ್ ಎಲ್ಲ ಮುಗಿದ್ಮೇಲೆ ಆಮೇಲೆ ಅವಳಿಗೆ ಫೋನ್ ಮಾಡಿ. ಹಾಂ, ಏನಾಯ್ತು ಸೌಂದರ್ಯ? ದೀಪ ಮನೇಲಿಲ್ಲ, ತವ್ರ ಮನೆಗೆ ಹೋಗಿದ್ದಾಳೆ ಅಂತ ಪ್ರೆಸ್ ಅವ್ರಿಗೆ ಹೇಳಿದ್ಯಾ? ಹೇಳಬೇಕು ಅಂತಾನೆ ಅನ್ಕೊಂಡೆ ಮಾವ. ಆದರೆ ಅಷ್ಟರಲ್ಲಿ ಅವರಿಬ್ಬರು ಮನೇಲೇ ಇದ್ದಾರೆ ಅಂತ ಅವ್ರಿಗೆ ಯಾರೋ ಹೇಳ್ಬಿಟ್ಟಿದ್ದಾರೆ. ಹೌದಾ? ಪ್ರೆಸ್ ಮೀಟ್ ಇರೋದು ನಾಳೆ, ಅವರೆಲ್ಲ ಇವತ್ತೇ ಬಂದಿದ್ದಾರೆ. ಹಾಗೆ ಚಿರು ಮತ್ತೆ ದೀಪ ಮನೇಲಿರೋದು ಗೊತ್ತಾಗಿದೆ. ಮೊದಲೇ ಅವರು ಮೀಡಿಯಾದವರು, ಅವ್ರಿಗೆ ಎಲ್ಲ ವಿಷಯನೂ ತಿಳ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಈಗ ನಮಗೆ ಅದು ಮುಖ್ಯ ಅಲ್ಲ. ಸೌಂದರ್ಯ, ನೀನು ಅವ್ರ ಹತ್ರ ಏನು ಹೇಳಿದೆ? ಇನ್ನೇನು ಹೇಳಲಿ ಮಾವ, ಇಬ್ರು ಮನೇಲೇ ಇದ್ದಾರೆ, ಪ್ರೆಸ್ ಮೀಟ್ ಅಟೆಂಡ್ ಮಾಡ್ತಾರೆ ಅಂತ ಹೇಳಿ ಬಂದೆ. ಎಷ್ಟು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ಸೌಂದರ್ಯ, ನೀನು ಹೇಳಿದಾಗ ಎಲ್ಲರೂ ಗಾರ್ಡನ್ ಏರಿಯಾದಲ್ಲಿ ಕೂರಿಸ್ಕೊಂಡಿದ್ದೀನಿ. ಅಲ್ಲಿ ಚೇರಿನ ವ್ಯವಸ್ಥೆ ಎಲ್ಲ ಆಗಿದೆ ಅಲ್ವಾ? ಸುಕ್ಕು ದಡ್ಡಿ ಥರ ಮಾತಾಡ್ಬೇಡ. ಚೇರ್ಮನ್ ಅಂತ ನನ್ನ ಮೇಲೆ ಕೂತ್ಕೋತಾರ. ಮತ್ತಿನ್ನೇನು ಯೋಚನೆ ಮಾಡ್ತಿದ್ದೆ ಸೌಂದರ್ಯ?
ಚಿರು ಬಗ್ಗೆ ಮಾವ. ಮಾವ ಚಿರು ಆ ಹುಡುಗಿನ ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ. ಅಂಥದ್ರಲ್ಲಿ ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಅವಳ ಪಕ್ಕ ಕೂತ್ಕೊಂಡು ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಕ್ಕೆ ಅವ್ನು ಒಪ್ತಾನ? ಸೌಂದರ್ಯ, ನೀನೇ ಹೇಗಾದರೂ ಮಾಡಿ ಚಿರು ಹತ್ರ ಮಾತಾಡಿ ಅವನ್ನ ಪ್ರೆಸ್ ಮೀಟಿಗೆ ಬರೋ ಹಾಗೆ ಒಪ್ಸು. ಅವನು ಖಂಡಿತ ನಿನ್ನ ಮಾತನ್ನು ಕೇಳ್ತಾನೆ. ಮನೆಗೆ ಬಂದ ಅತಿಥಿಗಳನ್ನೇ ನಾವು ಬರಿಗೆಯಲ್ಲಿ ಕಳಿಸಲ್ಲ. ಅಂಥದ್ರಲ್ಲಿ ಪ್ರೆಸ್ ಮೀಟ್ ಅಂತ ಬಂದ ಮೀಡಿಯಾದವರನ್ನೇ ನಾವು ವಾಪಸ್ ಕಳಿಸಿದ್ರೆ ಚಿರು ಮತ್ತು ದೀಪ ಬಗ್ಗೆ ಏನೇನೋ ಬರೆದು ಬಿಡ್ತಾರೆ. ಆಮೇಲೆ ಪಬ್ಲಿಕ್ಕಲ್ಲಿ ಚಿರು ಇಮೇಜ್ ಹಾಳಾಗುತ್ತೆ. ಜೊತೆಗೆ ನಮ್ಮ ಮನೆತನದ ಮರ್ಯಾದೆ ಬೀದಿಗೆ ಬರುತ್ತೆ. ನೋಡಮ್ಮ ಸೌಂದರ್ಯ, ಹೇಗಾದರೂ ಮಾಡಿ ನೀನೇ ಅವನ್ನ ಒಪ್ಪಿಸ್ಬಿಡಮ್ಮ. ಇದೊಂಥರ ಧರ್ಮ ಸಂಕಟ ಆಯ್ತಲ್ಲ ನನಗೆ. ಅದೇನೋ ಹೇಳ್ತಾರಲ್ಲ, ಕೆಂಡನ ಸೆರ್ಗಿಗೆ ಸುತ್ಕೊಂಡ್ರಂತೆ ಅಂತ. ಹಾಗಾಯ್ತು ನನ್ನ ಪರಿಸ್ಥಿತಿ. ಪ್ರೆಸ್ ಮೀಟೇ ಆಗಬಾರ್ದು ಅಂದ್ಕೊಂಡೆ, ಆದರೆ ಈಗ ಅದು ನನ್ನಿಂದನೇ ಆಗೋ ಹಾಗಾಗ್ತಿದೆ. ಸರಿ ಮಾವ, ಚಿರು ಹತ್ರ ಮಾತಾಡಿ ಅವ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಚಿಕ್ಕತ್ತೆ, ಹೋಗಿ ಆ ದೀಪನ ರೆಡಿ ಮಾಡಿಸಿ ಕರ್ಕೊಂಬನ್ನಿ. ಸರಿ ಸೌಂದರ್ಯ, ಆದರೆ ಅವಳನ್ನೇ ರೆಡಿ ಮಾಡ್ಕೊಂಡು ಕರ್ಕೊಂಬರ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ಅವಳಿರೋ ಅವತಾರದಲ್ಲಿ ಪ್ರೆಸ್ ಮೀಟಿಗೆ ಬಂದು ಕೂತ್ಕೊಳ್ಳೋಕ್ಕಾಗತ್ತಾ? ಹಾಂ, ಹೌದು ಹೌದು. ಬರಕೋನ. ನಾನು ಚಿರುನ್ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಂ ಅಮ್ಮ. ಮೇಡಮ್ ಹೇಳಿ ಮೇಡಮ್. ಅಚ್ಚುಕಟ್ಟಾಗಿ ರೆಡಿ ಆಗ್ಬಿಟ್ಬಾ, ಪ್ರೆಸ್ ಅವ್ರು ಬಂದಿದ್ದಾರೆ. ಮೇಡಮ್ ನಾನು ಯಾಕೆ ರೆಡಿ ಆಗಬೇಕು? ಪ್ರೆಸ್ ಮೀಟಲ್ಲಿ ಚಿರು ಪಕ್ಕ ನೀನು ಕೂರ್ಬೇಕಂತೆ, ಬೇಗ ಬಾ. ಚಿರು ಅವ್ರ ಪಕ್ಕ ನಾನು ಕೂತ್ಕೋಬೇಕಾ? ಅರ್ಥ ಆಗಲಿಲ್ಲ ಮೇಡಮ್. ನಿನಗೆ ಪಾಠ ಹೇಳ್ಕೊಡೋಷ್ಟು ಟೈಮ್ ಇಲ್ಲ ನನಗೆ. ಸೌಂದರ್ಯನ ಕರ್ಕೊಂಬರಕ್ಕೆ ಹೇಳಿದ್ಲು, ಅದಕ್ಕೆ ಬಂದೆ. ಬೇಗ ಬಾ ಮನೆಗೆ, ಲೇಟ್ ಆಗ್ತಿದೆ. ಇಲ್ಲ ಮೇಡಮ್, ನಾನು ಅಲ್ಲಿಗೆ ಬರಲ್ಲ. OMG, ಈ ಕವನ ಯಾಕೆ ಹಿಂಗಾಡ್ತೆ? ಸ್ವಲ್ಪ ಸುಮ್ಮನಿರೇ. ಏನೆಂದು ನೀನು? ಯಾಕೆ ಬರಲ್ಲ? ಸೌಂದರ್ಯ ಮೇಡಮ್ ನನ್ನಿಂದ ಭಾಷೆ ತೊಗೊಂಡಿದ್ದಾರಲ್ವಾ, ಅದಕ್ಕೆ ಅವರಾಗೆ ನನ್ನನ್ನು ಕರೆಯೋವರೆಗೂ ನಾನು ಬರಲ್ಲ. ನೋಡು, ನೀನಾಗೆ ಬಂದರೆ ಸರಿ, ಇಲ್ಲ ಅಂದರೆ ಬಲವಂತವಾಗಿ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ನೀವೇನು ಮಾಡಿದ್ರೂ ನಾ ಬರಲ್ಲ ಮೇಡಮ್. ನಾವು ಹಳ್ಳಿ ಜನ, ಒಂದ್ಸಲಿ ಮಾತು ಕೊಟ್ಟರೆ ಏನೇ ಆದರೂ ಮಾತು ತಪ್ಪಲ್ಲ. ಹಾ, ನಿನ್ ಮಾತನ್ನ ಹೇಗೆ ತಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಾರೆ. ಬ್ಲಡ್ ಬರ್ತಿದೆ. ಕವನ ಬಂದ್ರೆ ನಮ್ಗೆ ಬರ್ಲಿ ಬಿಡು. ಬಿಡಿ ಮಾಮ್. ನೋಡು, ನೀನ್ ಬರ್ಲಿಲ್ಲ ಅಂದ್ರೆ ಸೌಂದರ್ಯ ನಿನ್ನ ಹತ್ರ ಕಳಿಸ್ತೀನಿ. ಅವಳೇ ಸರಿ ನಿನ್ಗೆ. ಬಾ ಕವನ. ಮೇಡಮ್, ರಕ್ತ ಬರ್ತಿದ್ಯಲ್ಲ ಮೇಡಮ್? ಪರವಾಗಿಲ್ಲ, ಚಿಕ್ಕ ಗಾಯ, ಸರಿ ಹೊಟ್ಟೋಗುತ್ತೆ. ಅಯ್ಯೋ ಇರಿ, ನಾನು ಅರಶಿನ ಹಾಕ್ತೀನಿ. ಜಾಜಿ ಅಕ್ಕ ಬೇಡ ಅಕ್ಕ. ಅದಕ್ಕೆ ಪ್ಲೀಸ್ ಇದೊಂದು ವಿಷಯದಲ್ಲಿ ನಾನು ಫೋರ್ಸ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಾನು ಪ್ರೆಸ್ ಮೀಟ್ ಅಟೆಂಡ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಇದು ನಾನು ಇಷ್ಟಪಟ್ಟಾಗಿರೋ ಮದುವೆನೇ ಅಲ್ಲ, ಪರಿಸ್ಥಿತಿಗೆ ಸೋತಾಗಿರೋ ಮದುವೆ. ಅಂಥದ್ರಲ್ಲಿ ಆ ಹುಡುಗಿನ ಇಷ್ಟ ಇಲ್ಲದಿದ್ರು ಹೆಂಡತಿಯಾಗಿ ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಗೆ ಆನ್ಸರ್ ಮಾಡಲಿ ಅದಕ್ಕೆ? ನೋ ನೋ ನೋ, ಕಾಣಿ ಅದಕ್ಕೆ ಪ್ಲೀಸ್, ಅದಕ್ಕೆ ನಾನು ಅಲ್ಲಿಗೆ ಬರ್ದಿರೋ ಥರ ನೀವು ಏನಾದರೂ ಮ್ಯಾನೇಜ್ ಮಾಡಿ. ಇಲ್ಲಾಂದರೆ ಪ್ರೆಸ್ ಮೀಟ್ನ ಕ್ಯಾನ್ಸಲ್ ಮಾಡಿಸಿ. ಚಿರು ಪ್ಲೀಸ್, ನಿನ್ನ ಸಿಚುಯೇಷನ್ ನನಗೆ ಅರ್ಥ ಆಗುತ್ತೆ, ಆದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಚಿರು. ಪ್ರೆಸ್ನವರೆಲ್ಲ ಬಂದ್ಬಿಟ್ಟಿದ್ದಾರೆ. ಪ್ರೆಸ್ನವ್ರಿಗೆ ಏನಾದರೂ ನಾವು ಸುಳ್ಳು ಹೇಳಿದ್ವಿ ಅಂತ ಗೊತ್ತಾದರೆ
ತುಂಬ ತೊಂದರೆ ಆಗುತ್ತೆ. ಆ ಪ್ರಾಬ್ಲಮ್ಸ್ನೆಲ್ಲ ನಾವೇ ಫೇಸ್ ಮಾಡಬೇಕಾಗುತ್ತೆ ಚಿರು. ಚಿರು ಪ್ಲೀಸ್, ನಾನು ಯಾವತ್ತೂ ನಿಂಗೆ ಯಾವುದೇ ವಿಚಾರದಲ್ಲೂ ಇಷ್ಟೊಂದು ಫೋರ್ಸ್ ಮಾಡಿಲ್ಲ. ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಚಿರು. ಇವತ್ತು ಒಂದೇ ಒಂದಿನ ಪ್ಲೀಸ್ ಪ್ರೆಸ್ ಮೀಟ್ ಅಟೆಂಡ್ ಮಾಡು. ನಿಮ್ಮ ಸಿಚುವೇಶನ್ ನನಗೆ ಅರ್ಥ ಆಗ್ತಿದೆ ಅದಕ್ಕೆ. ಬಟ್ ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಾನು ಏನಂತ ಆನ್ಸರ್ ಮಾಡಲಿ? ಅವ್ರು ಏನೇ ಕೇಳಿದ್ರು ನೀನು ಏನು ಮಾತಾಡಬೇಡ, ಸುಮ್ಮನೆ ಇರು. ಎಲ್ಲದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ಇವತ್ತೊಂದಿನ ಈ ಪ್ರೆಸ್ ಮೀಟ್ ಮುಗ್ದು ಹೋಗ್ಲಿ, ಆಮೇಲೆ ದೀಪ ನಿನ್ನ ಕಣ್ಣು ಮುಂದೆ ಇರ್ತಿರೋ ಹಾಗೆ ನಾನು ನೋಡ್ಕೋತೀನಿ ಚಿರು.